ನಮಸ್ಕಾರ ಸ್ನೇಹಿತರೆ. ನಟ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸ್ಪರ್ಧಿಯಾಗಿ ಹೋಗಲಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ. ಇದೇ ವೇಳೆ ತಮ್ಮ ಡಿವೋರ್ಸ್ ಸುದ್ದಿಯ ಬಗ್ಗೆಯೂ ಸ್ಪಷ್ಟನೆ ನೀಡಿರುವ ಅವರು ಸೋಷಿಯಲ್ ಮೀಡಿಯಾದಿಂದ ಪತ್ನಿ ಫೋಟೋ ಡಿಲೀಟ್ ಮಾಡಿದ್ಯಾಕೆ ಎನ್ನುವ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾಳೆ ಅರ್ಥಾತ್ ಸೆಪ್ಟೆಂಬರ್ 28ರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಆರಂಭವಾಗಲಿದೆ. ಈ ಶೋಗೆ ದೃಷ್ಟಿ ಬಿಟ್ಟು ದತ್ತಾಬಾಯ್ ವಿಜಯ್ ಸೂರ್ಯ ಕೂಡ ಹೋಗಲಿದ್ದಾರೆ ಎನ್ನುವ ಸುದ್ದಿ ಇದೆ. ಸೀರಿಯಲ್ನ ಎಂಡಿಂಗ್ ನಲ್ಲಿ ಅವರು ಕಾಣಿಸಿಕೊಳ್ಳದೆ ಇರುವುದಕ್ಕೆ ಇವರು ಹೋಗುವುದು ಕನ್ಫರ್ಮ್ ಆಗಿದೆ. ಅಂದ ಹಾಗೆ ವಿಜಯ್ ಸೂರ್ಯ ಅವರಿಗೆ ಮದುವೆಯಾಗಿ 2 ಮಕ್ಕಳಿದ್ದರು. ಹುಡುಗಿಯರಿಗೆ ಅವರ ಮೇಲಿನ ಕ್ರೇಜ್ ಏನು ಕಮ್ಮಿಯಾಗಿಲ್ಲ ಅನ್ನಿ. ಚಾಕ್ಲೇಟ್ ಬಾಯ್ ಅಂದೇ ಫೇಮಸ್ ಆಗಿರೋ ನಟ ದೃಷ್ಟಿಬಟ್ಟು ಸೀರಿಯಲ್ ನಲ್ಲಿ ರೌಡಿ ಪಾತ್ರದಲ್ಲಿ ಮಿಂಚಿದ್ದರು. ವಿಜಯ್ ಸೂರ್ಯ ಅವರಿಗೆ ಸಖತ್ ಹಿಟ್ ಕೊಟ್ಟಿದ್ದು ಅಗ್ನಿಸಾಕ್ಷಿ ಸೀರಿಯಲ್. 6 ವರ್ಷಗಳಿಗೂ ಅಧಿಕ ಕಾಲ ಈ ಸೀರಿಯಲ್ ಪ್ರಸಾರ ಆಗಿತ್ತು. ಇನ್ನು ಮೊದಲೇ ಹೇಳಿದಂತೆ ವಿಜಯ್ ಸೂರ್ಯ ಅವರಿಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಪತ್ನಿ ಚೈತ್ರಾ ಹಾಗೂ ಮಕ್ಕಳ ಹೆಸರು ಸೋಹಾನ್ ಸೂರ್ಯ ಮತ್ತು ಕಾರ್ತಿಕೇಯ ಸೂರ್ಯ. ಗುಳಿಗೆನೆ ಚೆಲುವ ಎನಿಸಿಕೊಂಡಿರುವ ವಿಜಯ್ ಸೂರ್ಯ ತಮ್ಮ ನಟನೆಯಿಂದ ಎಷ್ಟು ಫೇಮಸ್ ಅಷ್ಟೇ ಅವರೊಬ್ಬ ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್ ಆಗಿಯೂ ಜನಪ್ರಿಯತೆ ಪಡೆದಿದ್ದಾರೆ. ತಮ್ಮ ತಾಯಿ ತೋರಿಸಿದ ಹುಡುಗಿಯನ್ನೇ ಮದುವೆ ಆಗಿರುವ ವಿಜಯ್ ಸೂರ್ಯ ಮುದ್ದಾದ ಗಂಟು ಮಕ್ಕಳ ತಂದೆ ಕೂಡ ಹೌದು. ಒಟ್ನಲ್ಲಿ ಇವರದ್ದು ಹ್ಯಾಪಿ ಫ್ಯಾಮಿಲಿ. ಆದರೆ ಕೆಲ ತಿಂಗಳ ಹಿಂದೆ ವಿಜಯ್ ಸೂರ್ಯ ಅವರು ಡಿವೋರ್ಸ್ ಆಗ್ತಿದ್ದಾರೆ, ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಎಂದೆಲ್ಲ ಸುದ್ದಿಯಾಗಿತ್ತು. ಅದಕ್ಕೆ ಇದೀಗ ನೀಡಿರುವ ಸಂದರ್ಶನದಲ್ಲಿ ವಿಜಯ್ ಸೂರ್ಯ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಈ ಸುದ್ದಿ ಹುಟ್ಟಲು ಕಾರಣ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಎಲ್ಲರ ಫೋಟೋ ತೆಗೆದುಹಾಕಿದ್ದು. ಇದಕ್ಕೆ ಕಾರಣವೂ ಇದೆ. ಎಐ ಆವಳಿ ಹೆಚ್ಚಾಗುತ್ತಿದ್ದ ಹಿನ್ನೆಲೆಯಲ್ಲಿ ಅದರ ದುರುಪಯೋಗ ಆಗಬಾರದು ಎನ್ನುವ ಕಾರಣಕ್ಕೆ ಫ್ಯಾಮಿಲಿ ಫೋಟೋಗಳನ್ನ ಡಿಲೀಟ್ ಮಾಡಿದ್ದರು. ಅದರಲ್ಲಿ ಪತ್ನಿ ಫೋಟೋ ಕೂಡ ಡಿಲೀಟ್ ಆಗಿತ್ತು. ಇದೇ ಕಾರಣಕ್ಕೆ ಇವರ ಬಾಳಲ್ಲಿ ಬಿರುಗಾಳಿ ಮೂಡಿದೆ ಎಂದು ಕೆಲವು ಯೂಟ್ಯೂಬರ್ಗಳು ವಿಡಿಯೋ ಹರಿಬಿಟ್ರು. ಅದಕ್ಕೆ ಉತ್ತರ ನೀಡಿರುವ ನಟ, ನಾನು ಎಐ ಕಾರಣದಿಂದ ಡಿಲೀಟ್ ಮಾಡಿದ್ದೆ. ಅದರಲ್ಲಿ ನನ್ನ ಮಕ್ಕಳು, ಅಪ್ಪ ಅಮ್ಮನ ಫೋಟೋ ಕೂಡ ಡಿಲೀಟ್ ಮಾಡಿದ್ದೆ. ಆದರೆ ಇವರ ಕಣ್ಣಿಗೆ ಪತ್ನಿಯ ಫೋಟೋ ಮಾತ್ರ ಕಾಣಿಸಿರ್ಬೇಕು. ಏನೇನೋ ವಿಡಿಯೋ ಮಾಡಿ ಹರಿಬಿಟ್ರು. ಮೊದಲಿಗೆ ಒಂದು ಇದ್ದ ವಿಡಿಯೋ ಕೊನೆಗೆ 10 100 ಆಯಿತು ಎಂದಿದ್ದಾರೆ. ಇದನ್ನೆಲ್ಲ ನೋಡಿ ನಾನು ಮತ್ತು ಚೈತ್ರಾ ನಗುತ್ತಿದ್ದೆವು ಎಂದರು. ಇನ್ನು ಅದೇ ವೇಳೆ ನಟಿ ವೈಷ್ಣವಿ ಗೌಡ ಅವರ ಮದುವೆಯ ದಿನ ನಾನು ಮತ್ತು ಚೈತ್ರಾ ಹೋದಾಗ ಬಹುತೇಕ ಎಲ್ಲರಿಗೂ ವಿಷಯ ಗೊತ್ತಾಗಿತ್ತು. ಸುಳ್ಳು ಸುದ್ದಿ ಹರಡಿದ್ದು ತಿಳಿಯುತ್ತೋ ಏನೋ, ಹಾಗಾಗಿ ಎಲ್ಲರೂ ಸುಮ್ಮನಾದ್ರು ಎಂದರು ನಟ. ಸುಖ ಸುಮ್ಮನೆ ಇಂಥ ಸುದ್ದಿ ಹರಡುವ ಬಗ್ಗೆ ನೋವನ್ನ ತೋಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.